ಸೋಲಿನ ಹತಾಶೆಯಿಂದ ಲೋಕಸಭಾ ಚುನಾವಣೆಯ ಸೋಲಿನ ಹತಾಶೆಯಿಂದ ಏನು ದೇಶದಲ್ಲಿ ಪ್ರಧಾನಮಂತ್ರಿ ಆಗಬೇಕು ಅನ್ನುವ ಕನಸನ್ನು ಕಾಣ್ತಾ ಇದ್ದಂಥ ರಾಹುಲ್ ಗಾಂಧಿಯವರು ಒಂದಲ್ಲ ಎರಡಲ್ಲ 3 ಬಾರಿ ಸತತವಾಗಿ ಲೋಕಸಭಾ ಚುನಾವಣೆಯಲ್ಲಿ ಸೋತಿದ್ದಾರೆ. ಪಕ್ಷವನ್ನು ಅಧಿಕಾರ ತರಕ್ಕೆ ಸಾಧ್ಯ ಆಗಿಲ್ಲ. ಪ್ರಧಾನಮಂತ್ರಿಗಳ ಕನಸು ಪ್ರಧಾನಮಂತ್ರಿಗಳು ಆಗಬೇಕು ಅಂತ ಕನಸು ನುಚ್ಚುನೂರು ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಹತಾಶರಾಗಿ ರಾಹುಲ್ ಗಾಂಧಿಯವರು ಕಳೆದ ವಾರ ಬೆಂಗಳೂರಿಗೆ ಬಂದು ಚುನಾವಣಾ ಆಯೋಗ ದುರುಪಯೋಗ ಪಡಿಸ್ಕೊಂಡು ಇವತ್ತು ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದಿದೆ ಅಂತೇಳಿ ದೇಶಕ್ಕೆ ಒಂದು ತಪ್ಪು ಸಂದೇಶವನ್ನು ಕಳಿಸ್ತಕ್ಕಂಥ ಪ್ರಯತ್ನ ಷಡ್ಯಂತ್ರ ರಾಹುಲ್ ಗಾಂಧಿಯವರು ಕಾಂಗ್ರೆಸ್ ಪಾರ್ಟಿಯವರು ಮಾಡಿದರು. ತದನಂತರದಲ್ಲಿ ಸಿದ್ದರಾಮಯ್ಯ ಕ್ಯಾಬಿನೆಟ್ಟಿನ ಹಿರಿಯ ಸಚಿವರಾಗಿದ್ದಂಥ ರಾಜಣ್ಣ ಅವರು ಸತ್ಯವನ್ನು ಬಹಿರಂಗಪಡಿಸಿದ್ರು. ಅವರ ಸರ್ಕಾರ ಇದ್ದಾಗಲೇ ಅವರ ಅವಧಿಯಲ್ಲೇ ಆಗಿರ್ತಕ್ಕಂಥದ್ದು. ಈ ರೀತಿ ಮಾತಾಡ್ತಕ್ಕಂಥದ್ದು ಸರಿಯಲ್ಲ ಅಂತ ಹೇಳಿದಾಗ ಸತ್ಯವನ್ನು ಕೇಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗದೇನೆ ಇವತ್ತು ರಾಹುಲ್ ಗಾಂಧಿಯವರು ಒತ್ತಡವನ್ನು ಹೇರಿ ಇವತ್ತು ಮಂತ್ರಿಮಂಡಲದಿಂದ ಉಚ್ಚಾಟನೆ ಮಾಡಿದ್ದಾರೆ. ರಾಜೀನಾಮೆ ಕೊಟ್ಟಿಲ್ಲ ರಾಜಣ್ಣವರು, ಉಚ್ಚಾಟನೆ ಮಾಡಲಾಗಿದೆ. ಅಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಈ ದೇಶದಲ್ಲಿರ್ತಕ್ಕಂಥ ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನರ ಮೇಲೆ ಎಷ್ಟು ಪ್ರೀತಿ ಇದೆ ಅನ್ನೋದು ಅದನ್ನು ಕೂಡ ಇದ್ರಲ್ಲಿ ತೋರಿಸ್ತದೆ. ಸತ್ಯ ಕೇಳೋದಕ್ಕೆ ಧೈರ್ಯ ಇಲ್ಲ ಇವತ್ತು ರಾಹುಲ್ ಗಾಂಧಿಯವರು. ಇವತ್ತು ಇಷ್ಟು ಹೇಳ್ತಾನೆ, ಏನೇ ಅಪಪ್ರಚಾರ ಮಾಡಿದ್ರು ಸಹ ಈ ದೇಶದ ಜನತೆ ನರೇಂದ್ರ ಮೋದಿಜಿಯವರನ್ನ ನಂಬ್ಕೊಂಡಿದ್ದಾರೆ, ಒಪ್ಕೊಂಡಿದ್ದಾರೆ. ಈ ದೇಶ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ನರೇಂದ್ರ ಮೋದಿಜಿಯವರಿಂದ ಮಾತ್ರ ಸಾಧ್ಯ ಅಂತೇಳಿ ಇವತ್ತು 3ನೇ ಬಾರಿಗೆ ಇವತ್ತು ಪ್ರಧಾನಮಂತ್ರಿಗಳಾಗಿ ಸತತವಾಗಿ 3ನೇ ಬಾರಿಗೆ ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ. ಅದರಿಂದ ಸಹಿಸ್ಕೊಳ್ಳೋಕ್ಕಾಗ್ದೇ ಈ ರೀತಿ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿಯವರು. ಹಾಗಾಗಿ ರಾಜಣ್ಣ ಅವ್ರ ಹೇಳಿಕೆಯನ್ನು ಕೂಡ ಸಹಿಸ್ಕೊಳ್ಳೋಕೆ ಸಾಧ್ಯ ಆಗಿದೆ.